ನನ್ನ ಹೆಸರು ಶಿವಕುಮಾರ್ ಅಂತ ಹೇಳಿ, ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆಯ ಗೈಡ್. ನಮಸ್ಕಾರ ಎಲ್ಲರಿಗೂ, ನಾನು ರಕ್ಷಾ ಸೋಲೋ ಪಾಸ್ಪೋರ್ಟಿಂದ. ಇವತ್ತು ನಾನು ನಿಮ್ಮನ್ನು ಶ್ರೀರಂಗಪಟ್ಟಣದಲ್ಲಿ ಇರುವ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸಿಗೆ ಕರೆದುಕೊಂಡು ಹೋಗ್ತೀನಿ. ನಮ್ಮ ಮುಂದೆ ಇದೆ, ಇದು ಗ್ರೀನ್ ಒಂದು ಪ್ಯಾಲೇಸ್ ಕಾಣ್ತಾ ಇದೆ. ಇದು ಟಿಪ್ಪು ಸುಲ್ತಾನ್ ಅವರ ಬೇಸಿಗೆ ಅರಮನೆ, ಸಮ್ಮರ್ ಪ್ಯಾಲೇಸ್. ಇವತ್ತು ನಿಮಗೆ ಈ ಒಂದು ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಏನಾದ್ರು ತಿಳ್ಕೋಬೇಕು, ನೋಡಬೇಕು ಅಂದರೆ ಇದೊಂದೇ ಅರಮನೆ ಇರುವಂಥದ್ದು. ಈ ಅರಮನೆಯನ್ನು ಟಿಪ್ಪು ಸುಲ್ತಾನ್ ಅವರು 1784 ಕಟ್ತಾರೆ. ಅಂದರೆ ಸುಮಾರು 240 ವರ್ಷ ಹಳೆಯ ಅರಮನೆ. ಮತ್ತು ಈ ಅರಮನೆ ನಿಮಗೆ ಹೊರಗಡೆಯಿಂದ ನೋಡೋದಕ್ಕೆ ತುಂಬ ಸಿಂಪಲ್ ಆಗಿ ಕಾಣುತ್ತೆ. ಆ ಒಂದು ಗ್ರೀನ್ ಕಲರ್ ಬ್ಯಾಂಬೂ ಸ್ಕ್ರೀನ್ ಹಾಕಿರೋ ಕಾರಣದಿಂದ. ಅಂದರೆ ಈ ಅರಮನೆಯನ್ನು ಕಟ್ಟಿದಾಗ ಮೈಸೂರಿನ ಕಲೆಗಾರರು ಹೂವು, ಹಣ್ಣು, ಎಲೆ, ತರಕಾರಿಗಳಿಂದ ಬಣ್ಣಗಳನ್ನು ಮಾಡಿ ಇಡೀ ಅರಮನೆಯನ್ನು ಒಂದು ಸ್ವಲ್ಪವನ್ನೂ ಜಾಗ ಬಿಡದೆ ಅರಮನೆ ಒಳಗಡೆ ಹರ್ಬಲ್ ಪೇಂಟಿಂಗ್ ಮಾಡಿದ್ದಾರೆ. ಮತ್ತು ಟಿಪ್ಪು ಮತ್ತು ಬ್ರಿಟಿಷ್ನರ ವಿರುದ್ಧ ನಡೆಯುವಂಥ ಯುದ್ಧ ಸನ್ನಿವೇಶದ ಪೇಂಟಿಂಗನ್ನು ಗೋಡೆಯ ಮೇಲೆ ಚಿತ್ರಣ ಮಾಡಿದ್ದಾರೆ. ಹಾಗಾಗಿ ಆ ಒಂದು ಹಿಸ್ಟೋರಿಕಲ್ ಪೇಂಟಿಂಗ್ನ ಮತ್ತು ಬಣ್ಣಗಳನ್ನು ಬಿಸಿಲು ಮತ್ತು ಮಳೆಯ ನೀರಿಂದ ಪ್ರೊಟೆಕ್ಷನ್ ಮಾಡೋ ಕಾರಣದಿಂದ ಹೊರಗಡೆ ಈ ರೀತಿ ಬ್ಯಾಂಬೂ ಸ್ಕ್ರೀನ್ ಹಾಕಿದ್ದಾರೆ. ಹಾಗಾಗಿ ಈ ಅರಮನೆ ನಿಮಗೆ ತುಂಬ ಸಿಂಪಲಾಗಿ ಕಾಣುತ್ತೆ. ಬಟ್ ಒಳಗಡೆ ನೀವು ಎಂಟ್ರಿ ಕೊಟ್ಟರೆ ನಿಮ್ಮ ಕಣ್ಣು ಮುಂದೆ ಒಂದು ಸುಂದರವಾದಂಥ ಕಲಾಕೃತಿಯ ಅರಮನೆ ಮುಂದೆ ಬರುತ್ತೆ. ಮತ್ತು 240 ವರ್ಷ ಹಳೆಯ ಹಿಸ್ಟ್ರಿ ನಿಮ್ಮ ಕಣ್ಮುಂದೆ ಬರುತ್ತೆ. ಅಷ್ಟೊಂದು ಪ್ರಮುಖವಾಗಿ ಸುಂದರವಾಗಿರುವಂಥ ಅರಮನೆ. ಟಿಪ್ಪು ಸುಲ್ತಾನ್ ಪ್ಯಾಲೇಸ್ನ ದರಿಯಾ ದೌಲತ್ ಬಾಗ್ ಅಂತಲೂ ಕರೀತಾರೆ. ಈ ಪ್ಯಾಲೇಸ್ನ ಟಿಪ್ಪು ಸುಲ್ತಾನ್ ಅವರು ಸಮ್ಮರಲ್ಲಿ ಯೂಸ್ ಮಾಡ್ತಿದ್ರಂತೆ. ಇವಾಗ ಇದು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಪ್ಯಾಲೇಸ್ ಪ್ರತಿದಿನ ಓಪನ್ ಇರುತ್ತೆ. ಬೆಳಗ್ಗೆ 8:30 ಇಂದ ಸಾಯಂಕಾಲ 5:30ವರೆಗೂ. ಈ ಪ್ಯಾಲೇಸ್ನ ವಿಸಿಟ್ ಮಾಡಬೇಕು ಅಂದರೆ ಎಂಟ್ರಿ ಫೀಸ್ನ ಕೊಡಬೇಕು. ಇಂಡಿಯನ್ಸ್ಗೆ 20 ರೂಪಾಯಿಗಳು ಮತ್ತು ಫಾರಿನರ್ಸ್ಗೆ 300 ರೂಪಾಯಿಗಳು ಕೊಡಬೇಕು. ನನಗೆ ಈ ಪ್ಯಾಲೇಸ್ ತುಂಬ ಇಷ್ಟ ಆಯಿತು, ಎಸ್ಪೆಷಲಿ ವಾಲ್ ಪೇಂಟಿಂಗ್ಸ್ ನೋಡೋದಕ್ಕೆ ಬಹಳ ಸುಂದರವಾಗಿದೆ. ನೀವು ಸಹ ಈ ಪ್ಯಾಲೇಸ್ನ ವಿಸಿಟ್ ಮಾಡಿ ಮತ್ತು ನಿಮಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ತಿಳಿಸಿ. ಮತ್ತೆ ಸಿಗೋಣ ಹೊಸ ಜಾಗದಲ್ಲಿ, ಹೊಸ ದಿನದಲ್ಲಿ. ಅಲ್ಲಿಯವರೆಗೂ ಸೇಫಾಗಿ ಟ್ರಾವೆಲ್ ಮಾಡಿ ಮತ್ತು ಹುಷಾರಾಗಿರಿ. ಇನ್ನಷ್ಟು ಟ್ರಾವೆಲ್ ಅಪ್ಡೇಟ್ಸ್ ಬೇಕು ಅಂದರೆ ಸೋಲೋ ಪಾಸ್ಪೋರ್ಟ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.